ಆತ್ಮೀಯ ಮಿತ್ರರಾದ ಹನೀಫ್ ಅವರೇ, ಲೇಖಕಿ ಪಲ್ಲವಿ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಸುದ್ದಿ ಮಾಧ್ಯಮದ ಚಿತ್ರಮಾಧ್ಯಮದ ಪಲ್ಲವಿ ಅವರು ಈ ಆಹ್ವಾನ ಪತ್ರಿಕೆಯನ್ನು ನನಗೆ ಕೊಟ್ಟಾಗ ನನ್ನ ಹೆಸರು ಮಧ್ಯದಲ್ಲಿತ್ತು. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಹನೀಫ್. ಒಂಥರ ಸ್ಯಾಂಡ್ವಿಚ್ ಥರ ಆಗೋಗ್ತೀನೇನೋ ಇವರಿಬ್ಬರ ಮಧ್ಯೆ ಅಂತ ಅನ್ಕೊಂಡು ಆಗ ನಾನು ಮೊದಲು ಮನಸ್ಸಿಗೆ ಬಂದಿದ್ದೇನು ಅಂತಂದ್ರೆ, ಸಿದ್ದರಾಮಯ್ಯನವರು ಪುಸ್ತಕದ ಬಗ್ಗೆನೂ ಸ್ವಲ್ಪ ಮಾತಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೊಂಡು. ಆದರೆ ಅವರು ವಿಡಿಯೋ ಅದನ್ನು ನೋಡಿದಾಗ ನನ್ನ ಊರಿಗೆ ತಪ್ಪಾಯ್ತು. ಅವ್ರ ರಾಜಕಾರಣ ಒಂದು ಪದ ಹೇಳಿ, ಪಲ್ಲವಿ ಅವರ ಕೃತಿ ಬಗ್ಗೆ ಮಾತ್ರ ಒಂದು 4 ಮಾತು ಹೇಳಿ ಮುಗಿಸಿ. ನಾನು ಅನಿಲ್ ಬಗ್ಗೆನೂ ಅಂಥದ್ದೇ ಗುಮಾನಿ ಇತ್ತು. ಅವರ ಪುಸ್ತಕದ ಬಗ್ಗೆ ಕರಾರುವಕ್ಕಾಗಿ ಮಾತಾಡ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ಇನ್ನೊಂದಷ್ಟು ಸೇರಿಸ್ತಾರೆ ಅವರ ಅಭಿಪ್ರಾಯಗಳನ್ನು ಅಂತ ಇಲ್ಲ. ನಾನು ಅಲ್ಲಿಯೂ ಡಿಸಪಾಯಿಂಟ್ ಆದ. ಯಾಕೆಂದ್ರೆ ಅವರು ಪುಸ್ತಕದ ಬಗ್ಗೆಗೆ ಕೇಂದ್ರೀಕರಿಸಿ ಅದರಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನ ಆಕರ್ಷಕವಾಗಿ ನಿಮ್ಮ ಮುಂದೆ ಇಟ್ಟರು. ಯಾಕೆಂದ್ರೆ ನೀವು ಪುಸ್ತಕ ಕೊಂಡ್ಕೋಬೇಕಲ್ಲ. ಇಂಥ ಸಂದರ್ಭದಲ್ಲಿ ನಾನೇನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೊಂದು ಭಯನೂ ಬಂತು. ಈಗಾಗಲೇ ನ್ಯಾಯಾಂಗದ ಮೇಲೆ ಒಂದು ಅಪವಾದ ಇದೆ. ಏನು ಅಂತಂದ್ರೆ, ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಅತಿಕ್ರಮಣ ಮಾಡುವಂತ ಪ್ರವೃತ್ತಿ ನ್ಯಾಯಾಂಗದ ಮೇಲೆ ಇರ್ತಕ್ಕಂಥ ಅಪವಾದ. ನಾನು ಆ ತೀರ್ಮಾನ ಮಾಡಿದೆ. ಪುಸ್ತಕದ ಬಗ್ಗೆ ಅವ್ರು ಮಾತಾಡ್ತಾರೆ, ರಾಜಕಾರಣದ ಬಗ್ಗೆ ಅವ್ರು ಮಾತಾಡ್ತಾರೆ, ನಾನಂತೂ ಅತಿಕ್ರಮಣ ಅವರ ಏರಿಯಾದಲ್ಲಿ ಮಾಡಿದೆ, ಸ್ವಂತವಾಗಿ ಏನಾದರೂ 4 ಮಾತಾಡಬೇಡ ಅಂತ ನಾನು ತೀರ್ಮಾನ. ಅತಿಕ್ರಮಣ ಮಾಡ್ತಕ್ಕಂಥ ಸಂದರ್ಭವನ್ನು ನಾನು ಬರಲಿಲ್ಲ. ಯಾಕೆಂತಂದ್ರೆ ಹನೀಫ್ ಅವರು ಬಹಳ ಅಚ್ಚುಕಟ್ಟಾಗಿ ಕೃತಿ ಬಗ್ಗೆ ಮಾತಾಡ. ಆದರೆ ಲೇಖಕಿ ಪಲ್ಲವಿ ಅವರು ಒಂದು ಸಫೋಕೇಟಿಂಗ್ ಎನ್ವೈರನ್ಮೆಂಟ್ ನಲ್ಲಿ ನಾವಿದ್ದೀವಿ ಇವತ್ತು. ಏನು ಮಾತಾಡಬೇಕು ಮಾತಾಡಬಾರ್ದು ಅನ್ನೋ ಭಯ, ಏನು ಬರೀಬೇಕು ಏನು ಬರೀಬಾರ್ದು ಅನ್ನೋ ಭಯ, ಏನು ವಿಶ್ಲೇಷಣೆ ಮಾಡಬೇಕು ಏನು ವಿಶ್ಲೇಷಣೆ ಮಾಡಬಾರ್ದು ಅನ್ನೋ ಭಯ. ನೆನ್ನೆ ನನಗೊಬ್ಬ ಪತ್ರಕರ್ತರು ಬಂದಿದ್ರು ನಮ್ಮ ಮನೆಗೆ. ಅವ್ರು ಹೇಳ್ತಾ ಇದ್ರು, ಸರ್ ನಾನು ಏನಾದರೂ ಒಂದು ಮಾಧ್ಯಮದಲ್ಲಿ ನಾನು ಒಂದು ರಚನಾತ್ಮಕವಾದಂಥ ವಿಮರ್ಶೆಯನ್ನು ಯಾರಾದರೂ ಒಬ್ಬ ರಾಜಕೀಯ ನಾಯಕನನ್ನು ಪಕ್ಷನ ಒಳಪಡಿಸಿದ್ರೆ ನಾಳೆ ಬಂದು ನಮ್ಮ ಆಫೀಸ್ನಲ್ಲಿ ದಂಧೆ ಮಾಡಿ ಎಲ್ಲ ಹೊಡೆದಾಕ ಹೋಗ್ಬಿಡ್ತಾರೆ ಅನ್ನೋದು ಭಯ ಕಾಡ್ತಾ ಇದೆ ಸರ್. ಅಂತ ಒಂದು ವಾತಾವರಣದಲ್ಲಿ ಒಂದು ಗಂಭೀರವಾದ ವಿಷಯದ ಬಗ್ಗೆ ಪಲ್ಲವಿಯವರು ಬಹಳ ಧೈರ್ಯ ಮಾಡಿ ಈ ಆಗಸ್ಟ್ ಮಾಸದ ರಾಜಕೀಯಕ್ಕೆ ನನ್ನ ಹೊರತಂದಿದ್ದಾರೆ. ಅವರನ್ನು ಅಭಿನಂದಿಸ್ತೀನಿ. ಇಂಥ ಅನೇಕ ಕೃತಿಗಳು ರಚನೆ ಮಾಡತಕ್ಕಂಥ ಕಾಯಕ ನಿರಂತರವಾಗಿ ಅವ್ರಿಗಾಗಲಿ, ಆ ದಾರಿಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ಬಂಧುಗಳು, ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳು ನಡೆದಿವೆ. ಪ್ರತಿಯೊಂದು ಕ್ರಾಂತಿಯು ಒಂದಲ್ಲ ಒಂದು ರೀತಿಯ ಬದಲಾವಣೆಯನ್ನು ತಂದಿದೆ. ಆದರೆ ಯಾವ ಕ್ರಾಂತಿಯೂ ತರಲಾರದಷ್ಟು ಬದಲಾವಣೆಯನ್ನ ಪುಸ್ತಕಗಳು ತಂದಿವೆ ಅಂತಕ್ಕಂಥ ಮಾತು ಇವತ್ತು ಜಗತ್ತಿನಾದ್ಯಂತ ಜನ ಒಪ್ಪಿದ್ದಾರೆ. ಹಾಗಾಗಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಈ ಜಗತ್ತಿನ ಜನರನ್ನು ಮುನ್ನಡೆಸ್ತಾರೆ. ಕುರಾನ್, ಬೈಬಲ್ ಮುನ್ನಡೆಸ್ತಾ ಇದೆ. ಬುದ್ಧನ ಬೋಧನೆಗಳು, ವಚನಕಾರರ ವಚನಗಳು ಇವತ್ತು ಜಗತ್ತಿನ ಜನರನ್ನು ಮುನ್ನಡೆಸ್ತಾ ಇದೆ. ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ಜಗತ್ತಿನ ಕಾರ್ಮಿಕರನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಪುಸ್ತಕಗಳ ಮಹತ್ವವನ್ನು ನಾವು ಅರಿತು ನಾವು ಪುಸ್ತಕಗಳನ್ನು ಕೊಂಡುಕೊಳ್ಳೋಣ, ಓದೋಣ, ಪುಸ್ತಕಗಳನ್ನು ದಾನ ಮಾಡೋಣ, ಸಾಧ್ಯವಾದರೆ ಪುಸ್ತಕಗಳನ್ನು ಬರೆಯೋಣ. ನಾನೊಂದು ಡಿಸಪಾಯಿಂಟ್ಮೆಂಟ್ ಆಗಿತ್ತು. ನಾನೊಬ್ಬ ಲಾಯರ್ ಆಗಿ ಒಬ್ಬ ಜಡ್ಜ್. 25 ವರ್ಷಗಳ ಕಾಲ ನಾನು ಲಾಯರ್ ಕೆಲಸ ಮಾಡ್ತೀನಿ.
ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ 4 ವರ್ಷ ಕೆಲಸ. ತಂದೆ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ರೀತಿ ಆಸ್ತಿಗಾಗಿ, ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ, ಶೇರ್ಗಳಿಗಾಗಿ ಕೋರ್ಟಿಗೆ ಬಂದು ಜಗಳ ಆಡಿದ್ರು, ವರ್ಷಾನುಗಟ್ಟಲೆ ಕೇಸ್ ನಡೆಸಿದ್ರು. ಆದರೆ ನನ್ನ ಅನುಭವದಲ್ಲಿ ತಂದೆ ತಾಯಿಗಳು ಬಿಟ್ಟೋದ ಪುಸ್ತಕಗಳ ಬಗ್ಗೆ ಒಂದು ಕೇಸು ನಾನು ನೋಡಿದೆ. ಅಂತ ದಿನ ಬರಲಿ, ಅಂತ ವಾತಾವರಣ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ನಿರ್ಮಾಣ ಆಗಲಿ, ಆ ಪುಸ್ತಕಗಳ ಮಹತ್ವವನ್ನು ತಿಳಿದು ಮುಂದಿನ ಪೀಳಿಗೆ ಅದರ ಬಗ್ಗೆ ಆಸಕ್ತಿ ವಹಿಸಬೇಕಾದ್ರೆ ನಾವು ಇಂದು ಒಂದಷ್ಟು ಕೆಲಸ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಪುಸ್ತಕಗಳು ಕೊಂಡ್ಕೊಳ್ಳೋಣ, ಪುಸ್ತಕಗಳನ್ನು ಓದೋಣ, ಸಾಧ್ಯ ಆದರೆ ಬರೆಯೋಣ, ಬೇರೆಯವರಿಗೆ ದಾನ ಮಾಡೋಣ. ಈ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಈ ಸಂದರ್ಭದಲ್ಲಿ ಮಾಡಿದೆ. ಪುಸ್ತಕ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಭಿವ್ಯಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಪುಸ್ತಕಗಳು ಸಮಾಜಕ್ಕೆ ಒಳಿತಾಗ್ತಕ್ಕಂಥ ಪುಸ್ತಕಗಳು ಬರಲಿಕ್ಕೆ ಸಾಧ್ಯ. ಅಭಿವ್ಯಕ್ತಿ ಅಂದ್ರೆ ಏನು ಅನ್ನೋದು ಪ್ರಶ್ನೆ ನಾವೇ ಹಾಕೊಂಡಾಗ ನಾವು ನೋಡದೇ ಇರೋದನ್ನ, ಕೇಳದೇ ಇರೋದನ್ನ, ಓದದೇ ಇರೋದನ್ನ, ಅನುಭವಿಸದೇ ಇರೋದನ್ನ ನೀವು ಯಾರಾದರೂ ಒಬ್ಬರು ಯಾವ್ದಾದ್ರು ಒಂದಿದೆ which you have not seen, which you have not read, which you have not heard, which you have not experienced. ನೀವು ಅಂತ ಯಾವುದಾದ್ರೂ ಒಂದು ಹೇಳಿ ಯಾರಾದ್ರೂ ನಿಮ್ಮ ಕೈಗೆ ಇಲ್ಲ. ಶೂನ್ಯದಲ್ಲಿ ಏನನ್ನೂ ಸೃಷ್ಟಿಸೋದಕ್ಕೆ ಸಾಧ್ಯ. ಹಾಗಿದ್ರೆ ನೋಡಿದ್ದನ್ನೇ ಹೇಳೋದಾದ್ರೆ, ಕೇಳಿದ್ದನ್ನೇ ಹೇಳೋದಾದ್ರೆ, ಅನುಭವಿಸಿದ್ದನ್ನೇ ಬರೆಯೋದಾದ್ರೆ ಕ್ರಿಯಾಶೀಲತೆ ಅಂದ್ರೆ ಏನು? ಇಲ್ಲಿ ಪ್ರಶ್ನೆ ಬರ್ತದೆ. ನನ್ನ ಅಭಿಪ್ರಾಯದಲ್ಲಿ ಕ್ರಿಯಾಶೀಲತೆ ಅಂದರೆ ಅಷ್ಟೇ. ನೀವೆಲ್ಲ ಮೈಸೂರು ಝೂನಲ್ಲಿ ಕಂದು ಬಣ್ಣದ ಹುಲಿಯನ್ನು ನೋಡಿರ್ಬೋದು, ಬಿಳಿ ಬಣ್ಣದ ಹುಲಿಯನ್ನು ನೋಡಿರ್ಬೋದು. ನೀವ್ಯಾರಾದರೂ ಹಸಿರು ಬಣ್ಣದ ಹುಲಿಯನ್ನು ನೋಡಿದ್ದೀರಾ? ಗ್ರೀನ್ ಟೈಗರ್ ಯಾರಾದ್ರೂ ನೋಡಿದ್ರಿ? ಕೈ ಎತ್ತಿ. ನಾನು ನೋಡಿದ್ದೆ. ನಾನು ಹಸಿರು ಬಣ್ಣನ ನೋಡಿದ್ದೀನಿ, ಬಿಳಿ ಬಣ್ಣ ನೋಡಿದ್ದೀನಿ. ಬಿಳಿ ಬಣ್ಣಕ್ಕೆ ಹಸಿರು ಬಣ್ಣ ಹಚ್ಚಿ ನಿಮ್ಮ ಮುಂದೆ ಒಂದು ಗ್ರೀನ್ ಟೈಗರ್ ನಿಲ್ಲಿಸಿ. ನೋಡಿದ್ದನ್ನೇ, ಕೇಳಿದ್ದನ್ನೇ, ಅನುಭವಿಸಿದ್ದನ್ನೇ, ಓದಿದ್ದನ್ನೇ ಡಿಫರೆಂಟ್ ಪ್ರಕಾರಗಳಲ್ಲಿ, ಡಿಫರೆಂಟ್ ಕಾಂಬಿನೇಷನ್ಸ್ ನಲ್ಲಿ ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆಯೇ ಕ್ರಿಯಾಶೀಲ. ಈ ಕ್ರಿಯಾಶೀಲತೆಯ ಕಸರತ್ನಲ್ಲಿ ಬೆಂಕಿಯೂ ಬಳಬಹುದು, ಬೆಳಕನ್ನು ಬರಬಹುದು. ಆದರೆ ಸಮಾಜಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಬೆಂಕಿಯಲ್ಲ, ಬೆಳಕು. ಅನೇಕ ವಿಚಾರಗಳಲ್ಲಿ ನಮ್ಮ ದೇಶದ ಜನ ಮಾತ್ರ ಅಲ್ಲ, ಜಗತ್ತಿನ ಜನ ಕತ್ತಲಿನಲ್ಲಿದ್ದಾರೆ. ಆ ಕತ್ತಲಿನಲ್ಲಿರ್ತಕ್ಕಂಥ ಜನರಿಗೆ ಬೆಳಕಿನ ದಾರಿ ಬೇಕಾಗಿದೆ. ಹಾಗಾಗಿ ಆ ಬೆಳಕನ್ನು ಸೃಷ್ಟಿ ಮಾಡ್ತಕ್ಕಂಥ ಕೃತಿಗಳು ಈಗ ಬರಬೇಕಾಗಿದೆ. ಆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಐತಿಹಾಸಿಕ ಘಟನೆಯ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಕೃತಿ ಆಗಸ್ಟ್ ಮಾಸದ ರಾಜಕೀಯ ಕಥನ ಅಂತ ನನ್ನ ಅಭಿಪ್ರಾಯ. ಅನೇಕ ಕೃತಿಗಳು ಬೆಳಕನ್ನು ಚೆಲ್ಲುವ ಬದಲು ಬೆಂಕಿಯನ್ನು ಹಚ್ತಾರೆ, ಹೊಗೆಯನ್ನು ಹುಟ್ಟಾಕ್ತಾ ಇದೆ. ಜನರು ಸಫೋಕೇಟ್ ಆಗಿ ಬದುಕಬೇಕಾಗಿರ್ತಕ್ಕಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ನಾವು ಇದನ್ನು ಅರಿತೆ ನಮ್ಮ ಹಿರಿಯರು ನಮ್ಮ ಸಂವಿಧಾನವನ್ನು ರಚನೆ ಮಾಡಬೇಕಾಗಿದೆ. ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ, ಈ ಪ್ರಜಾಪ್ರಭುತ್ವಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಬುನಾದಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಭಾರತದ ನ್ಯಾಯಾಂಗ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಅನೇಕ ತೀರ್ಪುಗಳಿವೆ. ಆ ತೀರ್ಪುಗಳ ಒಟ್ಟು ಸಾರಾಂಶ ಏನು ಅಂತಂದ್ರೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಯುವರ್ ಓನ್ ಒಪಿನಿಯನ್. It includes freedom to express dissenting opinion. It includes freedom to criticize.
It includes freedom to question. It includes freedom to keep silent. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸತಕ್ಕಂಥ ಸ್ವಾತಂತ್ರ್ಯ, ನಿಮ್ಮ ಅಭಿಪ್ರಾಯಕ್ಕೆ ಭಿನ್ನವಾದಂತಹ ಅಭಿಪ್ರಾಯನ ವ್ಯಕ್ತಪಡಿಸತಕ್ಕಂಥ ಸ್ವಾತಂತ್ರ್ಯ, ನಿಮ್ಮನ್ನ ವಿಮರ್ಶೆ ಮಾಡತಕ್ಕಂಥ, ನಿಮ್ಮನ್ನ ಟೀಕೆಗೆ ಒಳಪಡಿಸತಕ್ಕಂಥ ಸ್ವಾತಂತ್ರ್ಯ, ನಿಮ್ಮನ್ನ ಪ್ರಶ್ನೆ ಮಾಡತಕ್ಕಂಥ ಸ್ವಾತಂತ್ರ್ಯ, ಮೌನವಾಗಿರ್ತಕ್ಕಂಥದ್ದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ. ಆದರೆ ದುರದೃಷ್ಟವಶ ಇವತ್ತು ಪರಿಸ್ಥಿತಿ ಬದಲ. ಸರ್ಕಾರನ, ಅಧಿಕಾರದಲ್ಲಿರುವವರನ್ನ ನಾವು ವಿಮರ್ಶೆ ಮಾಡುವುದಿಲ್ಲ, ಟೀಕೆ ಮಾಡೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಇಂತಹ ವಾತಾವರಣ ನಿರ್ಮಾಣ ಆಗಿದೆ. ಒಂದು ವೇಳೆ ನೀವೇನಾದರೂ ಆ ರೀತಿ ಮಾಡಿದರೆ ಸೆಡಿಷನ್ ಕಾಯ್ದೆಯನ್ನು ಬಳಸ್ತಾರೆ, ಊಪಾ ಕಾಯ್ದೆಯನ್ನು ಬಳಸ್ತಾರೆ, ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕಾಯ್ದೆಯನ್ನು ಬಳಸ್ತಾರೆ, ಕ್ರಿಮಿನಲ್ ಡೆಫಾಮೇಷನ್ ಕಾಯ್ದೆಯನ್ನು ಬಳಸ್ತಾರೆ. ಈ ಕಾಯ್ದೆಗಳು ನಾವು ತಂದಿದ್ದಲ್ಲ. ಈ ದೇಶನ ಬ್ರಿಟಿಷರು ಆಳ್ತಾ ಇದ್ದಾಗ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಧ್ವನಿಯನ್ನು ದಮನ ಮಾಡಲು ಬ್ರಿಟಿಷರು ತಂದಂತಹ ದಮನಕಾರಿ ಕಾನೂನು. ದುರಾದೃಷ್ಟವಶ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಈ ದಮನಕಾರಿ ಕಾನೂನುಗಳನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಈ ದೇಶದ ದುರಾದೃಷ್ಟ. ಎರಡನೇದಾಗಿ, ಕಳೆದ 73 ವರ್ಷಗಳ ಗಣರಾಜ್ಯ ಭಾರತದಲ್ಲಿ ನಾವು ಗಮನಿಸಿದಾಗ ಈ ಕಾನೂನುಗಳ ಸದ್ಬಳಕೆಗಿಂತ ದುರ್ಬಳಕೆಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಸಾಹಿತಿ, ಕಲಾವಿದರು, ಪತ್ರಕರ್ತರು, ವಿದ್ಯಾರ್ಥಿಗಳು, ಉಪನ್ಯಾಸಕರು, ಸ್ವಯಂ ಸೇವಕರು, ಸಮಾಜ ಸೇವಕರು, ಆಕ್ಟಿವಿಸ್ಟ್, ಯಾರು ಹೊರತುಪಡಿ ಎಲ್ಲರನ್ನೂ ಕೂಡ ಈ ಕಾಯ್ದೆ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು, FIR ಹಾಕಿದ್ರು, ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು, ಕೆಲವರನ್ನ ಎನ್ಕೌಂಟರ್ನಲ್ಲೂ ಸಾಯಿಸಿದ್ರು. ಇವೆಲ್ಲವನ್ನು ನೋಡಿದಾಗ ನನಗನ್ಸಕ್ಕೆ ದಿ ಗ್ರೇಟೆಸ್ಟ್ ಕ್ರಿಮಿನಲ್ ಇನ್ ದಿಸ್ ಕಂಟ್ರಿ ಅಂಡ್ ಗ್ರೇಟೆಸ್ಟ್ ವೈಲೇಟರ್ಸ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದಿಸ್ ಕಂಟ್ರಿ ಈಸ್ ದಿ ಸ್ಟೇಟ್. ಸರ್ಕಾರ ಇವತ್ತು ಅತಿ ಹೆಚ್ಚು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡತಕ್ಕಂಥ ಕಾಯಕದಲ್ಲಿ ತೊಡಗಿದೆ. ಕಾನೂನು ಪ್ರಕ್ರಿಯೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಇದನ್ನು ದುರ್ಬಳಕೆ ಮಾಡಿದೆ. ಒಂದು 5-6 ವರ್ಷಗಳ ಹಿಂದೆ ಕೇವಲ 100 ಕೇಸುಗಳಿದ್ದವು ಈ ದೇಶದಲ್ಲಿ, ಇವತ್ತು 1000 ಕೇಸು. ಇಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ನಾವೆಲ್ಲ ಒಂದು ಜನಾಭಿಪ್ರಾಯವನ್ನು ಮೂಡಿಸಬೇಕಾಗಿದೆ. ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರಬೇಕಾಗಿದೆ. ಸೆಡಿಷನ್ ಕಾನೂನು ನಾವು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆ ಇದೆಯೇ? ಇವತ್ತು ಪತ್ರಿಕೆಯಲ್ಲೆಲ್ಲ ವರದಿಯಾಗಿದೆ. ಹೆಸರಾಂತ ಒಬ್ಬ ಪತ್ರಕರ್ತ ವಿನಯ್ ದುವೆ ನೆನ್ನೆ ತೀರೋಗಿದ್ದಾರೆ. ಇವತ್ತು ಅದು ಸುದ್ದಿಯಾಗಿದೆ. ವಿನಯ್ ದುವೆಯನ್ನು ಕೂಡ ಸೆಡಿಷನ್ ಕಾನೂನಿನ ಒಳಗಡೆ ಅವರನ್ನು ಅರೆಸ್ಟ್ ಮಾಡೋಕೆ ಹೊಡೆದಾಗ ಡೆಲ್ಲಿ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟು ಆ ಪ್ರೊಸೀಡಿಂಗ್ಸ್ ಅನ್ನೇ ಕ್ವಾಶ್ ಮಾಡಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕೇಸ್ ದಾಖಲು. ಸರ್ವೋಚ್ಚ ನ್ಯಾಯಾಲಯ ಇಲ್ಲ, ಈ ಪ್ರೊಸೀಡಿಂಗ್ಸ್ ಕ್ವಾಶ್ ಮಾಡಬೇಕು ಅಂತೇಳಿ ಆ ಪ್ರೊಸೀಡಿಂಗ್ಸ್ ಕ್ವಾಶ್ ಮಾಡಿದರು. ಅಂತಹದ್ದೇ ಕೇಸುಗಳು ಈ ದೇಶದ ಪತ್ರಕರ್ತರ ಮೇಲೆ, ಬೇರೆಯವರ ಮೇಲೆ ಹಾಕಿದ್ರೆ ಅವು ಕೂಡ ಕ್ವಾಶ್ ಆಗಬೇಕು ಅಂತಕ್ಕಂಥದ್ದನ್ನ ಆ ತೀರ್ಪಿನಿಂದ ಬಂದಂತ ರೇಷ್ಯೋ ಆಗಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಸೆಡಿಷನ್ ಕಾನೂನನ್ನು ರದ್ದುಪಡಿಸಿ 1962ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೆಲವು ಮಾನದಂಡಗಳನ್ನು ವಿಧಿಸಿ ಕೇದಾರ್ನಾಥ್ ಸಿಂಗ್ ಪ್ರಕರಣದಲ್ಲಿ ಸೆಡಿಷನ್ ಕಾಯ್ದೆಯನ್ನು ಬಳಕೆ ಮಾಡಬೇಕಾದ್ರೆ ಸರ್ಕಾರ ಮೊದಲು ಈ ಮಾನದಂಡಗಳನ್ನು ಸ್ಯಾಟಿಸ್ಫೈ ಆಗಿದೆಯಾ ಅಂತಕ್ಕಂಥದ್ದನ್ನು ಪರೀಕ್ಷೆಗೆ ಒಳಪಡಿಸಬೇಕು. 62ರಿಂದ 2021ರವರೆಗೂ ಕೂಡ ಸರ್ಕಾರ ಅದನ್ನು ಉಲ್ಲಂಘನೆ ಮಾಡ್ತಾನೆ ಬಂದಿದೆ. ಆಗಿದ್ರೂ ಕೂಡ
ಸರ್ವೋಚ್ಚ ನ್ಯಾಯಾಲಯ ಆ ಕಾನೂನನ್ನು ರದ್ದುಪಡಿಸೋಕೆ ಮುಂದಾಗ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಲಾಸ್ಟ್ ಎ ಗೋಲ್ಡನ್ ಆಪರ್ಚುನಿಟಿ. ಒಂದು ಸುವರ್ಣ ಅವಕಾಶವನ್ನ ಕಳ್ಕೊಂಡ್ಬಿಟ್ಟಿದ್ದು ಸುಪ್ರೀಂ ಕೋರ್ಟ್ ಅವರು. ಆ ಕೇಸ್ನಲ್ಲಿ ಈ ಕಾನೂನನ್ನು ರದ್ದುಪಡಿಸಬೇಕು. ಯಾಕೆ ರದ್ದುಪಡಿಸಬೇಕಂದ್ರೆ ಅದು ಒಂದು ಕಲೋನಿಯಲ್ ಲಾ ಆಗಿತ್ತು. ಮಾನವ ಹಕ್ಕುಗಳು ಸೆಡಿಷನ್ ಒಟ್ಟೊಟ್ಟಿಗೆ ಹೋಗೋಕೆ ಸಾಧ್ಯ. ಫಂಡಮೆಂಟಲ್ ರೈಟ್ಸ್ ಸೆಡಿಷನ್ ಒಟ್ಟಿಗೆ ಹೋಗೋಕೆ ಸಾಧ್ಯ. ಡೆಮಾಕ್ರಸಿ ಸೆಡಿಷನ್ ಒಟ್ಟಿಗೆ ಹೋಗೋಕೆ ಸಾಧ್ಯ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಒಂದ್ ಕಡೆ ಇಟ್ಕೊಂಡು ಸೆಡಿಷನ್ ಅನ್ನ ನಾವು ಇನ್ನೊಂದು ಕಡೆ ಬಳಕೆ ಮಾಡ್ತೇವೆ. ನೋ, ಇಟ್ ಈಸ್ ಅನ್ಅಕ್ಸೆಪ್ಟಬಲ್. ಈ ಎಲ್ಲ ಕಾರಣಗಳಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಸೆಡಿಷನ್ ಕಾಯ್ದೆ, ರಾಜದ್ರೋಹ ಕಾಯ್ದೆ ಅನ್ನತಕ್ಕಂಥದ್ದು ಕಾನೂನು ಪುಸ್ತಕದಿಂದಾನೇ ತೆಗೆದಾಕಂತ ಒಂದು ಜನಾಭಿಪ್ರಾಯ ಮಾಡಬೇಕಾಗಿದೆ. ಒಂದು ಜನಪರ ಚಳುವಳಿ, ಒಂದು ಡೆಮೊಕ್ರಾಟಿಕ್ ಮೂವ್ಮೆಂಟ್ ಅನ್ನು ಮಾಡಬೇಕಾಗಿದೆ. ನಮಗೆಲ್ಲ ಇತ್ತೀಚಿನವರೆಗೂ ಡೆಮೊಕ್ರಾಟಿಕ್ ಮೂವ್ಮೆಂಟ್ ನಲ್ಲಿ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ವಿ. ದಿನಾಲು ಫ್ರೀಡಮ್ ಪಾರ್ಕ್ ನಲ್ಲಿ ಸ್ಟ್ರೈಕ್, ಧರಣಿನೇ, ಸತ್ಯಾಗ್ರಹನೇ, ಪ್ರೊಟೆಸ್ಟ್. ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾಗ, ನಾನು ಏನಿಲ್ಲ ಲಾಯರ್ ಆಗಿದ್ದಾಗ ಕಬ್ಬನ್ ಪಾರ್ಕ್ ನಲ್ಲಿ ಯಾವತ್ತು ಒಂದು ನಾನು ನೋಡಿದ್ದೀನಿ ಬೋರ್ಡ್ಗಳು, 203ನೇ ದಿವಸ ಸತತವಾದಂತಹ ಸತ್ಯಾಗ್ರಹ, 215ನೇ ದಿವಸ, 315ನೇ ದಿವಸ ಸಿಕ್ಕೇರೆ ಆಗಲಿಲ್ಲ ಸರ್ಕಾರ. ಹೀಗಾಗಿ ನಮ್ಮೆಲ್ಲರ ಮಧ್ಯೆ ಮೊನ್ನೆವರೆಗೂ ಏನಾಗಿತ್ತು ಅಂತಂದ್ರೆ, ಪ್ರಜಾಪ್ರಭುತ್ವ ಚಳುವಳಿಯಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ರೈತ ಚಳುವಳಿ ಅದು ಸಾಬೀತುಪಡಿಸಿದೆ ಇಲ್ಲ, ನಾವು ಗಳಿಸಬಹುದು. ಒಂದು ಕಡೆ ಸರ್ಕಾರದ ಸೈನ್ಯ, ಅವ್ರ ಕೈಯಲ್ಲಿ ಗನ್ನು, ರೈಫಲ್, AK-47, ವಾಟರ್ ಗನ್ಸ್, ಏನೆಲ್ಲ. ಇನ್ನೊಂದು ಕಡೆ ಬರೀ ಕೈಯಲ್ಲಿ ಬಂದು ಕೂತಂತ ರೈತ. ಶಾಂತಿಯುತವಾದಂತಹ ಹೋರಾಟ, ಸಂವಿಧಾನಾತ್ಮಕವಾದಂತಹ ಹೋರಾಟ, ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಹೋರಾಟ, ಅದು ಗೆಲುವು ತಲುಪುತ್ತದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನಾವೆಲ್ಲರೂ ಈ ಸೆಡಿಷನ್ ಕಾಯ್ದೆ ವಿರುದ್ಧ ಒಂದು ಪ್ರಜಾಪ್ರಭುತ್ವ ಚಳುವಳಿಯನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆದರೆ ಅತಿ ಬೇಗ ಈ ಸೆಡಿಷನ್ ಕಾಯ್ದೆಯನ್ನ ಕಾನೂನಿನಿಂದ ನಾವು ತೆಗೆಯೋದಕ್ಕೆ ಸಾಧ್ಯ ಇದೆ. ಊಪ ಕಾಯ್ದೆ ಅಂತಕ್ಕಂಥದ್ದು ಬಂದಾಗ ಅದು ಕೂಡ ದುರ್ಬಳಕೆಯಲ್ಲಿ ಜಾಸ್ತಿ ಆಗಿದೆ ಸರ್. ನಾನು ಊಪ ಕಾಯ್ದೆ ಬೇಡ ಅಂತ ನಾನು ಹೇಳೋಲ್ಲ. ಭಯೋತ್ಪಾದಕರನ್ನ, ವಿಚಿತ್ರಕಾರಿ ಶಕ್ತಿಗಳನ್ನ, ದೇಶ ಹಿತಕ್ಕೆ ಧಕ್ಕೆ ತರ್ತಕ್ಕಂಥ ಶಕ್ತಿಗಳನ್ನ ಅವರನ್ನು ನಿಯಂತ್ರಿಸಬೇಡ, ಅವ್ರ ಮೇಲೆ ಕ್ರಮ ತಗೋಬೇಡವಾ ಅಂತಂದಾಗ ಬೇಕು. ಆದ್ರೆ ಊಪ ಕಾಯ್ದೆ ಆ ಉದ್ದೇಶನ ಸಾಧಿಸ್ತಾ ಇದೆ ಅಂದ್ರೆ ಇಲ್ಲ. ಹಾಗಾಗಿ ಊಪ ಕಾಯ್ದೆಗಳಿಗೆ ಸೂಕ್ತವಾದಂತಹ ತಿದ್ದುಪಡಿಗಳನ್ನು ತಂದು ಅಕೌಂಟಬಿಲಿಟಿನ ಫಿಕ್ಸ್ ಮಾಡಿ ಇನ್ನೋಸೆಂಟ್ ಪೀಪಲ್ಸ್ ಅನ್ನ ಅದಕ್ಕೆ ಬಲಿಯಾಗದಂಗೆ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಅದನ್ನು ತಿದ್ದುಪಡಿತಾ ಇದ್ದೇವೆ. ಕ್ರಿಮಿನಲ್ ಕಂಟೆಂಟ್ ಆಫ್ ಕೋರ್ಟ್ ಕೂಡ ಭಾರತದ ನ್ಯಾಯಾಂಗ ತೀರ್ಪುಗಳು ಕನ್ಸಿಸ್ಟೆಂಟ್ ಆಗಿಲ್ಲ. ಕೇರಳದ ಮುಖ್ಯಮಂತ್ರಿ EMS ನಂಬೂದಿರಿಪಾದ, ಭಾರತ ನ್ಯಾಯಾಂಗ ಒಂದು ವರ್ಗದ ಹಿತನ ಪ್ರತಿಪಾದಿಸುತ್ತೆ, ಒಂದು ವರ್ಗದ ಹಿತನ ಕಾಪಾಡುತ್ತೆ, ಇನ್ನೊಂದು ವರ್ಗ ಹಿತನ, ಬಲಹೀನರ ಬಡವರ ಹಿತನ ಬಲಿ ಕೊಟ್ಟಿದೆ ಅಂತಕ್ಕಂಥ ಮಾತು ಹೇಳಿದಾಗ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ತೀರ್ಮಾನ ಮಾಡಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನವರು ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಫೈನಲಿ ಸುಪ್ರೀಂ ಕೋರ್ಟ್ನಲ್ಲಿ 50 ರೂಪಾಯಿ ಫೈನ್. ಅದಾದ 20 ವರ್ಷಗಳು ಅಂದಿನ ಕೇಂದ್ರ ಸರ್ಕಾರದ ಕಾನೂನು ಸಚಿವರಾದ ಶಿವಶಂಕರ್ ಅವರು ಹೈದರಾಬಾದ್ನಲ್ಲಿ ಒಂದು ಎಂಡೋಮೆಂಟಲ್ ಲೆಕ್ಚರ್ ಕೊಡ್ತಾ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಏನು ಅಂತಂದ್ರೆ, ಭೂಸ್ವಾಮಿಗಳು ಜಯನ ಗಳಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ, ಕಳ್ಳರು ಕಾಕರು ಬೈಲ್ ತಗೊಂಡು ಬರ್ತಾ ಇದ್ದಾರೆ ಅಂತ ಆ ರೀತಿ ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರು ಆ ತೀರ್ಪಿನಲ್ಲಿ ಹೇಳಿದ್ರು, ಇಟ್ ಈಸ್ ಎ ಫೇರ್ ಕ್ರಿಟಿಸಿಸಮ್, ಇಟ್ ವಿಲ್ ನಾಟ್ ಅಮೌಂಟ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ಅದೇ ರೀತಿ ಅರುಂಧತಿ ರಾಯ್ ಪ್ರಕರಣದಲ್ಲಿ ನಾವು ನೋಡ್ತೀವಿ,
ಕೇಸ್ನಲ್ಲೂ ಅದನ್ನು ನಾವು ನೋಡ್ತೀವಿ. ಭಾರತದ ನ್ಯಾಯಾಂಗದ ತೀರ್ಪುಗಳಿಗೆ ನಾವೆಲ್ಲರೂ ತಲೆಬಾಗಬೇಕು ಅನ್ನೋ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ವಿ ಆರ್ ಆಲ್ ಬೌಂಡ್ ಬೈ ದಿ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್. ಆದರೆ ಭಾರತದ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನ್ಯಾಯಾಂಗದ ಪ್ರತಿಯೊಂದು ತೀರ್ಪನ್ನ ವಿಮರ್ಶೆಗೆ ಒಳಪಡಿಸತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ, ಹಕ್ಕನ್ನು ನೀಡಿದೆ. ಆದರೆ ನಾವು ಹಕ್ಕನ್ನ ಒಂದು ಚೌಕಟ್ಟಿನ ಒಳಗಡೆ ನಾವು ಅದನ್ನು ಚಲಾಯಿಸಬೇಕಾಗಿದೆ. ನಮ್ಮ ವಿಮರ್ಶೆ ರಚನಾತ್ಮಕವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ತಪ್ಪುಗಳನ್ನು ಸತ್ತಿದ್ದಿ ನ್ಯಾಯಾಂಗನ ಇಲ್ಲಿಂದ ಇನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ವಿಮರ್ಶೆ ಆಗಬೇಕು. ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ನ್ಯಾಯಾಂಗ ಅಂತ ಪ್ರಜಾಪ್ರಭುತ್ವ ಸಂಸ್ಥೆ ಏನಿದೆ ಅದನ್ನ ಧ್ವಂಸ ಮಾಡತಕ್ಕಂಥ ವಿಮರ್ಶೆ ನಿಮ್ದು ಆಗ್ತದೆ. ತಮ್ಮ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ವಿಶ್ವಾಸ ಉಳಿಸ್ಕೊಂಡಿರ್ತಕ್ಕಂಥ ಸಂಸ್ಥೆ ಇದ್ರೆ ಅದು ನ್ಯಾಯ. ಆ ವಿಶ್ವಾಸನ ಹಾಳುಗೆಡಿತಕ್ಕಂಥ ವಿಮರ್ಶೆ ನಿಮ್ದು ಹಾಕೂಡುದು. ಒಂದು ವೇಳೆ ಶಾಸಕಾಂಗದ ಮೇಲೆ ವಿಶ್ವಾಸ ಇಲ್ಲ, ಕಾರ್ಯಾಂಗದ ಮೇಲೆ ವಿಶ್ವಾಸ ಇಲ್ಲ, ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಅರಾಜಕತೆ ಬರುತ್ತೆ. ಅರಾಜಕತೆ ಬಂದಾಗ ಮೂಲಭೂತವಾದಿಗಳು, ಕೋಮುವಾದಿಗಳು ರಾರಾಜಿಸ್ತಾರೆ. ನಾವೆಲ್ಲ ನಮ್ಮ ಬಾಯಿಗೆ ಬೀಗ ಹಾಕೊಂಡು ಮೌನವಾಗಿ ಗುಲಾಮರಂತೆ ಬಾಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಚೌಕಟ್ಟಿನ ಒಳಗಡೆ ನ್ಯಾಯಾಂಗನ ವಿಮರ್ಶೆ ಮಾಡ್ತಕ್ಕಂಥ ಧೈರ್ಯ ಮತ್ತು ಸಾಹಸನ ಮಾಡಬೇಕಾಗಿದೆ. ಅದು ನಮ್ಮ ಹಕ್ಕು. ಸಂವಿಧಾನದಲ್ಲಿ ಅದಕ್ಕೆ ನಮ್ಗೆ ಅವಕಾಶ ಇದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಆ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ಕೇಸ್ನಲ್ಲಿ ಅವರು ಹೇಳಿರ್ತಕ್ಕಂಥ ಒಂದು ಆ ತೀರ್ಪಿನಲ್ಲಿ ಅವ್ರಿಗೆ ₹1 ಫೈನ್ ಆಗಿದೆ. ಅಲ್ಲಿ ನಾನೊಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಏನಂತಂದ್ರೆ, ಜಸ್ಟಿಸ್ ಓ ಚಿನ್ನಪ್ಪರೆಡ್ಡಿ ಅವರು 1983ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ನಲ್ಲಿ ಈ ರೀತಿ ಹೇಳ್ತಾರೆ, ಅವರ್ ಟ್ರೆಡಿಷನ್ ಟೀಚರ್ಸ್ ಟಾಲರೆನ್ಸ್, ಅವರ್ ಫಿಲಾಸಫಿ ಪ್ರೀಚಸ್ ಟಾಲರೆನ್ಸ್, ಅವರ್ ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸಸ್ ಟಾಲರೆನ್ಸ್, ಲೆಟ್ ಇಸ್ ನಾಟ್ ಡೈಲ್ಯೂಟ್ ಇಟ್. ಈ ತಾಳ್ಮೆಯನ್ನು ಸುಪ್ರೀಂ ಕೋರ್ಟ್ ಅವರು ಪ್ರಶಾಂತ್ ಭೂಷಣ್ ಕೇಸ್ನಲ್ಲಿ ಪ್ರದರ್ಶಿಸಿದ್ರೆ ಆ ₹1 ಫೈನ್ ಹಾಕುವ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಹೇಳ್ತಕ್ಕಂಥದ್ದು ಸೆಡಿಷನ್ ಲಾನೂ ಹೋಗ್ಬೇಕು, ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗ್ಬೇಕು, ಕಾನೂನು ಪುಸ್ತಕಗಳಿಲ್ಲದಂತೆ ಇಲ್ಲ. ಅವೆರಡೂ ಕೂಡ ಸಂವಿಧಾನಕ್ಕೆ ವಿರೋಧವಾದಂತ. ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಿದೆ, ನೀವು ಮುಂದುವರಿಸಿ. ಅಕಸ್ಮಾತ್ ಯಾರಾದರೂ ಒಬ್ಬ ಜಡ್ಜಿಗೆ ನೀವು ಅವಮಾನ ಮಾಡಿದ್ರೆ ಆ ಜಡ್ಜ್ ತನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕ್ರಮ ತಗೊಳ್ಳಿ. ಆದ್ರೆ ಫೇರ್ ಕ್ರಿಟಿಸಿಸಮ್ ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತಂದ್ರೆ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕ್ರಿಮಿನಲ್ ಕಂಟೆಂಪ್ಟ್ ಆಗ್ತದೆ, ಹೆಲ್ತಿ ಕ್ರಿಟಿಸಿಸಮ್ ಕ್ರಿಮಿನಲ್ ಕಾಂಟೆಂಪ್ಟ್ ಆಗುತ್ತೆ ಅಂತಂದ್ರೆ ಡು ಯು ಕಾಲ್ ದಿಸ್ ಆಸ್ ಡೆಮಾಕ್ರಸಿ? ಇದನ್ನು ನಾವು ಪ್ರಜಾಪ್ರಭುತ್ವ ಅನ್ನೋಕ್ಕಾಗುತ್ತ? ಹಾಗಾಗಿ ಬಂಧುಗಳೇ, ಈ ಎಲ್ಲ ಸಂದಿಗ್ಧದ ಪರಿಸ್ಥಿತಿ, ಸಫೋಕೇಟಿಂಗ್ ಎನ್ವೈರನ್ಮೆಂಟ್, ಮೇಡಮ್ ಪಲ್ಲವಿ ಅವರು ಒಂದು ಧೈರ್ಯ ಮಾಡಿ ಒಂದು ಅದ್ಭುತವಾದಂಥ ಪುಸ್ತಕನ ಒಂದು ಮಹತ್ತರವಾದಂಥ ವಿಷಯದ ಮೇಲೆ ತಂದಿದ್ದಾರೆ. ಅದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತಾ, ಈ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ಡೆಮಾಕ್ರೆಟಿಕ್ ಡಿಬೇಟ್ ಅನ್ನು ಮುಂದುವರಿಸ್ತಾ ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ, ಅದನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ, ಹೆಚ್ಚು ಹೆಚ್ಚು ಜನರು ಅದನ್ನು ಅನುಭವಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ದಿಕ್ಕಿನಲ್ಲಿ ನಾವು ಮುನ್ನಡೆಯಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಮುನ್ನಡೆಯೋಣ, ನಮಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇಷ್ಟು ಮಾತನ್ನು ಹೇಳಿ ಮೇಡಮ್ ಅನ್ನು ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆರೋಗ್ಯಪೂರ್ಣವಾಗಿರತಕ್ಕಂಥ ಟೀಕೆ ಅಪರಾಧ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ಟು ಇವತ್ತು ರಾಜದ್ರೋಹದ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಒಂದು ಕಾನೂನಿನ ಬದ್ಧತೆಯನ್ನೇ ಪ್ರಶ್ನಿಸಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟು ಭಾರತಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಬೆಳಕೆ ಹೊರತು ಬೆಂಕಿಯಲ್ಲ, ಬೆಂಕಿ ಹಚ್ಚುವಂಥವರಲ್ಲ ಅಂತಕ್ಕಂಥ ಉದಾತ್ತ ವಿಚಾರಗಳನ್ನು ಮುಂದಿಟ್ಟಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ
ನಾವು ಆಭಾರಿಗಳಾಗಿದ್ದೇವೆ. ಈಗ ಎಲ್ಲ ಗಣ್ಯರನ್ನು ಸನ್ಮಾನಿಸ್ತಕ್ಕಂಥ ಒಂದು ಸಮಯ. ನಾವು ದಯಮಾಡಿ ನಾಗಮೋಹನ್ ಅವರನ್ನು ಸನ್ಮಾನಿಸಲಿಕ್ಕೆ ನಾರಾಯಣ ಕಿಡೂರವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ನಾರಾಯಣ ಕಿಡೂರವರು ಪಲ್ಲಿಯವರ ತಂದೆ. ಸರ್ ಬನ್ನಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಪರಿಚಯ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ಅವರು ಮೊದಲು ವಕೀಲರಾಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು. ವಕೀಲರ ಹಿತಾಸಕ್ತಿಯನ್ನು ರಕ್ಷಿಸಲಿಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. 2004ರ ಅಕ್ಟೋಬರ್ 21ನೇ ತಾರೀಕು ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡರು. 40,000ಕ್ಕೂ ಹೆಚ್ಚು ಪ್ರಕರಣಗಳ ವಿಚಾರಣೆ ನಡೆಸಿ ನ್ಯಾಯದಾನವನ್ನು ಮಾಡಿದ್ದಾರೆ. ಸಂಸ್ಕೃತಿ, ಚಿಂತನೆ, ತತ್ವಜ್ಞಾನ, ವಿಶ್ಲೇಷಣೆ ವಿಷಯಗಳ ಆಸಕ್ತಿ ಹೊಂದಿರತಕ್ಕಂಥ ನಾಗಮೋಹನ್ ಅವರು ಬೆಂಗಳೂರು ಹೈಕೋರ್ಟ್, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ ಸರ್ಕಾರಿ ಪೀಠಗಳಲ್ಲಿ ಕೂಡ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1952ರ ಫೆಬ್ರವರಿ 12ರಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಹಬ್ಬಳ್ಳಿಯಲ್ಲಿ ಜನಿಸಿದ ನಾಗಮೋಹನ್ ದಾಸ್ ಅವರು ವಕೀಲರ ಸಂಘಟನೆಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡವರು. ಉತ್ತಮ ವಕೀಲರಾಗಿ ತಮ್ಮ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಲ್ಲಿ ಮತ್ತು ನ್ಯಾಯಾಂಗದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಅವರು ಮಾಡತಕ್ಕಂಥ ಕಾರ್ಯ ಗಣನೀಯವಾಗಿರ್ತಕ್ಕಂಥದ್ದು. ಅತ್ಯುತ್ತಮ ಸಂಘಟಕರು ಕೂಡ ಅವರು ಆಗಿದ್ದಾರೆ. ಉತ್ತಮ ವಾಗ್ಮಿಗಳು. ಅವರ ಭಾಷಣದ ವೈಖರಿಯನ್ನು ನೀವು ಈಗಾಗಲೇ ನೋಡಿದ್ವಿ. ಅವರನ್ನ ಸನ್ಮಾನಿಸ್ತಕ್ಕಂಥ ಸುಯೋಗ ನಮ್ಮದಾಗಿತ್ತು. ಕರ್ನಾಟಕದೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಪತ್ರಕರ್ತ ಮಿತ್ರ ಪುಸ್ತಕದ ಬಗ್ಗೆ ಮಾತಾಡಿದ ಹನೀಫ್ ಅವರು ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೀನಿ. ಬನ್ನಿ ಬನ್ನಿ. ಹನೀಫ್ ಅವರು ಒಳ್ಳೆಯ ಕಥೆಗಾರರು, ಕವಿಗಳು, ಪತ್ರಕರ್ತರು. ಸಾರಸ್ವತ ಲೋಕಕ್ಕೆ ಹನೀಫ್ ಅವರ ಪರಿಚಯ ಚೆನ್ನಾಗೇ ಇದೆ. ಪ್ರಜಾವಾಣಿ ಸಾಪ್ತಾಹಿಕದಲ್ಲಿ, ಮಯೂರದಲ್ಲಿ ಅವರ ಕಥೆಗಳನ್ನು, ಕವನಗಳನ್ನು ಸಬಿವುಲ್ಲಾ ಅವರು ದಯಮಾಡಿ ವೇದಿಕೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಬೆಳ್ಳಾಯ ಗ್ರಾಮದಲ್ಲಿ ಜನಿಸಿದಂಥ ಅವರು ವಾಣಿಜ್ಯ ಮತ್ತು ಕಾನೂನು ಪದವೀಧರರಾಗಿದ್ದಾರೆ. ಮುಂಗಾರು ದಿನಪತ್ರಿಕೆ ಮೂಲಕ ಪತ್ರಿಕಾ ರಂಗಕ್ಕೆ ಹನೀಫ್ ಅವರು ಕಾಲಿಟ್ಟರು. ನಂತರ ಪ್ರಜಾವಾಣಿ ಲೆಕ್ಕನಾಯಕ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸಿದರು. ವಾಣಿಜ್ಯ ಪುರವಣಿಯ ಮುಖ್ಯಸ್ಥರಾಗಿದ್ದರು. ಮೈಸೂರು ಪ್ರಜಾವಾಣಿ ಪತ್ರಿಕೆಯ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಧಾ ವಾರಪತ್ರಿಕೆಯ ಮುಖ್ಯಸ್ಥರಾಗಿ ಕೂಡ ಅವರು ಪ್ರಜಾವಾಣಿಯ ಸಹಾಯಕ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವಾರು ಸೃಜನಶೀಲ ಪುಸ್ತಕಗಳನ್ನು ಬರೆದಿದ್ದಾರೆ. ಅನನ್ಯ ಸಮಾಜವಾದಿ ದ್ರೋಹಿಯ ಜೀವನ ಚರಿತ್ರೆಯ ಪುಸ್ತಕ ಇರ್ಬೋದು. ಇತಿಹಾಸ ಮತ್ತು ಇಸ್ಲಾಂ ಎಂ.ಎಲ್. ರಾಯ್ ಅವರ ಪುಸ್ತಕವನ್ನು ಕನ್ನಡ ಅನುವಾದ ಮಾಡಿದ್ದಾರೆ. ಬಣ್ಣದ ಬುಗುರಿ ಅಂತಕ್ಕಂಥ ಕೃತಿಗಳನ್ನು ಮಾಡಿದ್ದಾರೆ. ಸಜ್ಜನ ರಾಜಕಾರಣಿ ಎಸ್.ಎಂ. ಯಾಹ ಅಂತ ಅವರು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರನ್ನ ಸನ್ಮಾನಿಸತಕ್ಕಂಥ ಸುಯೋಗ ನಮ್ಮದಾಗಿತ್ತು. ಎಲ್ಲರಿಗೂ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಕಾಂಗ್ರೆಸ್ನ ಇವರು ಬಂದಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ JDSನ ಗಂಗಾಧರ ಮೂರ್ತಿ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಕೃತಿಯ ಕರ್ತೃ ಪಲ್ಲವಿ ಇಡೂರವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಪ್ರಕಾಶಕರ ವತಿಯಿಂದ. ದಯವಿಟ್ಟು ಪಲ್ಲವಿ ಇಡೂರವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೀವಿ. ದಯಮಾಡಿ ನಾಗಲಕ್ಷ್ಮಿ ಅವರು ವೇದಿಕೆಗೆ ಬರಬೇಕು ಅಂತ, ಹಾಗೆ ರತ್ನಮ್ಮನವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ನಾಗಲಕ್ಷ್ಮಿ ಚೌಧರಿ ಅವರು. ಪಲ್ಲವಿ ಇಡೂರವರು ಕರಾವಳಿಯ ಪ್ರತಿಭೆ. ಮೂಲತಃ ಕುಂದಾಪುರದವರು. ಕುಂದಾಪುರ ಬಳಿಯ ಯಡಿಯೂರು ಗ್ರಾಮ. ಇವರು ತಂದೆ ಸೇವೆ ಸಲ್ಲಿಸುತ್ತಿದ್ದಂತಹ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿದ್ರು. ಹೈಸ್ಕೂಲ್ ತನಕ ಶಿಕ್ಷಣ ಪಡೆದ ನಂತರ ಕಂಪ್ಯೂಟರ್ ಸೈನ್ಸ್ನಲ್ಲಿ ಹಾಗೂ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಡಿಪ್ಲೊಮಾ ಮಾಡಿದ್ರು. ಜೈಗಾಸ್, ವಿಪ್ರೋ ಇಂತಹ ಹಲವಾರು ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡಿದ್ರು. ಆದರೆ ಮಕ್ಕಳ ಲಾಲನ ಪಾಲನೆಗೋಸ್ಕರ ಅವರು ಉದ್ಯೋಗವನ್ನು ಬಿಡಿಸಿ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇವರ ಮೊದಲ ಕೃತಿ ಜ್ವಲಾಂಟ. ಇವರು ಅದ್ಭುತವಾಗಿರತಕ್ಕಂಥ ಕೃತಿಯನ್ನು ಬರೆದರೆ 2 ಕೃತಿಗಳು ಇವತ್ತು ನಿಮಗೆ ಮಾರಾಟಕ್ಕೆ ಲಭ್ಯ. ಜ್ವಲಂತ ಅತ್ಯಂತ ಕಡಿಮೆ ಅವಧಿಯಲ್ಲಿ 2ನೇ ಮುದ್ರಣವನ್ನು ಕಾಣ್ತಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತರ್ತಕ್ಕಂಥ ವಿಚಾರ ಆಗಿದೆ. ಅವರ ಇತಿಹಾಸವನ್ನು ದಾಖಲಿಸ್ತಕ್ಕಂಥ ಒಂದು ಕೃತಿ ಆಗಸ್ಟ್ ಮಾಸದ ರಾಜಕೀಯ ಕಥನ ಇವತ್ತು ನಿಮ್ಮೆಲ್ಲರ ಮುಂದೆ ಬಿಡುಗಡೆಯಾಗಿದೆ. ಈ ಪುಸ್ತಕವನ್ನು ಓದಿ ಇರ್ತಕ್ಕಂಥ ಅಭಿಪ್ರಾಯದವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಕರತಾಳದೊಂದಿಗೆ ಪಲ್ಲವಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಪಲ್ಲವಿಯವರು ಮಾತಾಡ್ತಾರೆ. ಅದರ ಜೊತೆಗೆ ವಂದನಾರ್ಪಣೆಯನ್ನು ಕೂಡ ಸಲ್ಲಿಸ್ತಾರೆ. ಅದಾದ ನಂತರ ಗ್ರೂಪ್ ಫೋಟೋ ಇರುತ್ತೆ. ದಯವಿಟ್ಟು ಎಲ್ಲ ಸಹಕರಿಸಬೇಕು.
ಪ್ರಾರ್ಥಿಸ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹಾಗೂ BM ಹನೀಫ್ ಅವರೇ ಮತ್ತು ನೆರೆದಿರುವಂಥ ಎಲ್ಲ ಪುಸ್ತಕ ಪ್ರೇಮಿಗಳೇ, ಅಂದುಕೊಂಡ ರೀತಿ ಬೇರೆ ಇತ್ತು, ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡ ರೀತಿ ಆಗಿರುವ ರೀತಿ ಬೇರೆ ಆಗಿದೆ. ಆದರೂ ಇದು ಮನಸ್ಸಿಗೆ ಬಹಳ ಹತ್ತಿರವಾದ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಖುಷಿಯಾಗಿದೆ. ಮಾತಾಡಬೇಕು, ಏನಾದರೂ ಮಾತಾಡಿ ಅಂತ ಹೇಳಿದ್ರು, ಭಾಷಣ ಮಾಡಬೇಕು ಅನ್ನೋದು ಒಂದು ಆ್ಯಕ್ಚುಲಿ ಇದ್ದಿದ್ದ ಪ್ಲ್ಯಾನ್. ಲೇಖಕರ ನುಡಿ, ಲೇಖಕರ ಮಾತು ಅಂತ ಬರಲಿ ಅಂತ ನಾನು ಹೇಳಿದೆ. ನಾನು ಲೇಖಕರ ಮಾತು ಅಂತ ಆಡೋದಿಲ್ಲ, ಅದನ್ನಾಗಲೇ ಪುಸ್ತಕದಲ್ಲಿ ಬರೆದಿದ್ದೀನಿ. ಹಾಗಾಗಿ ಇದು ವಂದನಾರ್ಪಣೆ, ವೋಟ್ ಆಫ್ ಥ್ಯಾಂಕ್ಸ್ ಹೇಳೋ ಕೆಲಸ ನಾನು ತಗೊತೀನಿ. ಯಾಕೆಂದರೆ ನಾನು ಬಹಳಷ್ಟು ಜನರಿಗೆ ಥ್ಯಾಂಕ್ ಯು ಹೇಳಲೇಬೇಕಾಗಿರುವಂಥ ವಿಷಯ ಇದೆ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದಂಥ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ಭೇಟಿಗೆ ಮೊದಲನೇ ಸಲ ಹೋಗಿ ಕೇಳ್ಕೊಂಡಾಗಲೇ, ಪುಸ್ತಕ ಕೈಗಿಟ್ಟಾಗಲೇ ನಾನು ಬರ್ತೀನಿ, ನಾನು ಓದ್ತೀನಮ್ಮ ಪುಸ್ತಕ, ನಾನು ಬರ್ತೀನಿ ಅಂಥೇಳಿ ಹೇಳಿದ್ರು. ಖಂಡಿತವಾಗಿ ಹೇಳಿದ್ರು. ಪುಸ್ತಕದ ವಿಚಾರವೇ ಆಗಿರಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮದ ವಿಷಯವೇ ಆಗಿರಲಿ, ಒಂದೇ ನೋಟಕ್ಕೆ ಒಂದೇ ಭೇಟಿಗೆ ಬರ್ತೀನಿ ಅಂಥೇಳಿ ಒಪ್ಕೊಳ್ಳೋದಿಲ್ಲ ಅಂತ ನನಗೆ, ನಾನು ಕಾಂಗ್ರೆಸ್ನ ಬಹಳಷ್ಟು ಜನ ನಾಯಕರ ಮೂಲಕ ಕೇಳ್ಪಟ್ಟಿದ್ದೆ. ಅವ್ರು ಒಂದೇ ಭೇಟಿಗೆ ಒಪ್ಕೊಂಡ ತಕ್ಷಣ ನನಗೆ ಒಂದ್ಸಲ ಭಯನೂ ಆಗಿತ್ತು. ಬರ್ತಾರ, ಒಂದೇ ಸತಿ ಬರ್ತೀನಿ ಅಂತ ಹೇಳಿದ್ದು, ಇದೇನೋ ಸುಮ್ಮನೆ ಬರಲ್ಲ ಅಂತ ಹೇಳ್ತಾರೇನೋ ಅಂತ ಹೇಳಿ. ಮತ್ತೆ 2-3 ಸಲ ಭೇಟಿ ಆದಾಗ ಕೂಡ, ಇನ್ವಿಟೇಷನ್ ಕೊಟ್ಟಾಗ ಕೂಡ ನಾನು ಬರ್ತೀನಿ ಅಂತ ಹೇಳಿದ್ರು. ಬಟ್ ಅನಿವಾರ್ಯ ಕಾರಣಗಳಿಗಾಗಿ MLC ಎಲೆಕ್ಷನ್ ಅನೌನ್ಸ್ ಆದಮೇಲೆ ಇವೆಲ್ಲ ಆಗುವಂಥ ಕಾರಣ ಇರಬಹುದು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ನಾನು ಆ ಭಯದಲ್ಲಿ ಅವ್ರನ್ನ ಮತ್ತೆ ಕೇಳಿದಾಗ ಅವರ ಮುಖದಲ್ಲಿ ಬರೋದಕ್ಕಾಗೋದಿಲ್ಲ ಅನ್ನೋದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಿದ ರೀತಿ ನನ್ನ ಕಣ್ಣಿಗೆ ಈಗಲೂ ಕಟ್ಟದಾಗಿದೆ. ಏನಮ್ಮ ಮಾಡಲಿ, ನಾನು 1 ಗಂಟೆ ಟೈಮೆಲ್ಲಾದರೂ ಇದ್ದಿದ್ರು ಕೂಡ ಬಂದು ಹೋಗ್ತಿದ್ದೆ ಅನ್ನೋದನ್ನು ಭಾಳ ಬೇಜಾರಲ್ಲಿ ಹೇಳ್ಕೊಂಡ್ರು. ಆ ಕಾರಣಕ್ಕೆ ಅಲ್ಲದೆ ನನಗೆ ಪುಸ್ತಕದ ಬಗ್ಗೆ ಒಬ್ಬ ಇಂಟೆಲೆಕ್ಚುವಲ್ ರಾಜಕಾರಣಿಯಿಂದ ಮಾತಾಡಿಸ್ಬೇಕು. ಯಾಕೆಂದರೆ ಇದು ರಾಜಕೀಯದ ವಿಚಾರ ಆದ್ದರಿಂದ ಓದಿಕೊಂಡಿರುವ, ಪುಸ್ತಕದ ಬಗ್ಗೆ ಪ್ರೀತಿ ಇರುವ ಒಬ್ಬ ಇಂಟೆಲೆಕ್ಚುವಲ್ ರಾಜಕಾರಣಿ ಹತ್ರ ಮಾತಾಡಿಸ್ಬೇಕು ಅಂತಿತ್ತು. ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯನವರನ್ನು ಆಯ್ಕೆ ಮಾಡಿಕೊಂಡಿದ್ದು. ಅವರು ಬರೋದಕ್ಕಾಗೋದಿಲ್ಲ ಅಂದಾಗ ಇದನ್ನು ಅವರಿಗೆ ನಾನು ಬಿಡಿಸಿ ಹೇಳಿದೆ. ಮತ್ತೊಬ್ಬ ರಾಜಕಾರಣಿ, ತುಂಬ ಜನರನ್ನು ನಾನು ಸ್ಟೇಜ್ ಮೇಲೆ ಕೂರಿಸೋದು, ತುಂಬ ಮಾತಾಡೋದು, ಆಗ ಮತ್ತೆ ಅದು ಕಾರ್ಯಕ್ರಮದ ಒಂದು ಅಂದ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಬ್ಬ ರಾಜಕಾರಣಿ ಕರೆದಿದ್ದಾಗಿತ್ತು. ಅವ್ರು ಬರದೇ ಇದ್ದಾಗ ಅವ್ರ ಹತ್ರ ನಾನು ಕೇಳ್ಕೊಂಡೆ, ಬರೋಕ್ಕಾಗಲ್ಲ ಅಂದಾಗ ಅವರು ಭಾಳ ಪೇಷ